ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಮುಖ್ಯಾಂಶಗಳು. ತನಿಖಾಧಿಕಾರಿಗಳಿಗೆ ಸಹಕಾರ ನೀಡಿದ್ದೇನೆ. ಕಾನೂನು ನ್ಯಾಯಾಂಗದ ಮೇಲೆ ಸಂಪೂರ್ಣ ವಿಶ್ವಾಸವಿದೆ. ಇದು ಕೇಸ್ ಅಲ್ಲ, ಷಡ್ಯಂತ್ರ. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿಕೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನಾಂಗಕ್ಕೆ ಸೇರಿದ ಮೀಸಲು ಹಣವನ್ನು ಆ ಜನಾಂಗದ ಪ್ರಗತಿಗೆ ಬಳಸದಿರುವ ಸರ್ಕಾರದ ವಿರುದ್ಧ ಜುಲೈ 26ರಂದು ಪ್ರತಿಭಟನೆ. ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಹೇಳಿಕೆ. ಮತ್ತು ಸುರಿಯುತ್ತಿರುವ ಭಾರಿ ಮಳೆಗೆ ಮಣ್ಣಿನ ತೇವಾಂಶ ಹೆಚ್ಚಾಗಿ ಇತಿಹಾಸ ಪ್ರಸಿದ್ಧ ಶ್ರೀ ಜವೇನಹಳ್ಳಿ ಮಠದ ಮೇಲೆ ಉರುಳಿದ ಬೃಹತ್ ಬನ್ನಿ ಮರ. ವಾರ್ತೆಗಳ ವಿವರ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಸೂರಜ್ ರೇವಣ್ಣಗೆ ಜಾಮೀನು ಸಿಕ್ಕಿದ್ದು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಜೈಲಿನಿಂದ ಆಚೆ ಬಂದ ಬಳಿಕ ಸೂರಜ್ ಅವರು ಮೊದಲ ಬಾರಿಗೆ ಮಾಧ್ಯಮದೊಂದಿಗೆ ಮಾತನಾಡಿ ಕುಟುಂಬದ ವಿರುದ್ಧ ಷಡ್ಯಂತ್ರ ಮಾಡಿ ತೇಜೋವಧೆ ಮಾಡಿದ್ದಾರೆ. ತೇಜೋವಧೆ ಮಾಡುವ ದುರುದ್ದೇಶದಿಂದ ಕೇಸ್ ದಾಖಲಿಸಿಕೊಂಡಿದ್ದಾರೆ. ನಾವು ಯಾವುದಕ್ಕೂ ಹೆದರಿಕೊಂಡು ಎಲ್ಲಿಗೂ ಓಡಿ ಹೋಗಿಲ್ಲ. 2-3 ದಿನಗಳಲ್ಲಿ ಎಲ್ಲದಕ್ಕೂ ಸ್ಪಷ್ಟನೆ ಕೊಡುತ್ತೇನೆ. ತನಿಖಾಧಿಕಾರಿಗಳಿಗೆ ಸಹಕಾರ ನೀಡಿದ್ದೇನೆ. ಕಾನೂನು ನ್ಯಾಯಾಂಗದ ಮೇಲೆ ಸಂಪೂರ್ಣ ವಿಶ್ವಾಸವಿದೆ. ಇದು ಕೇಸ್ ಅಲ್ಲ, ಷಡ್ಯಂತ್ರ, ಕುತಂತ್ರ. ಶಿವಕುಮಾರ್ ಆಪ್ತ ಸಹಾಯಕನೂ ಅಲ್ಲ, ಕಾರು ಚಾಲಕನೂ ಅಲ್ಲ. ನಮಗೆ ಲೋಕೇಶ್ ಅಂತ ಒಬ್ಬನೇ ಕಾರು ಚಾಲಕ. ಹಾಸನದಲ್ಲಿ ರೇವಣ್ಣರಿಗಾಗಲಿ ನಮಗಾಗಲಿ ಕಪ್ಪು ಚುಕ್ಕೆ ಇಲ್ಲ. ರಾಜಕೀಯವಾಗಿ ನಮ್ಮನ್ನು ಕುಗ್ಗಿಸುವ ಷಡ್ಯಂತ್ರ ನಡೆಯುತ್ತಿದೆ. ರಾಜಕೀಯವಾಗಿ ಹಾಸನ ಜಿಲ್ಲೆಯಲ್ಲಿ ನಮ್ಮನ್ನು ಕುಗ್ಗಿಸುವ ಷಡ್ಯಂತ್ರ ಅಷ್ಟೇ. ಮೊದಲ ದಿನದಿಂದಲೂ ತನಿಖೆಗೆ ಸಹಕರಿಸಿದ್ದೇನೆ. ನಾನೇನು ಹೆದರಿಕೊಂಡು ಎಲ್ಲಿಯೂ ಓಡಿ ಹೋಗಲ್ಲ. ನಮ್ಮ ಕುಟುಂಬ ಮತ್ತು ಹಾಸನ ಜಿಲ್ಲೆಯ ರಾಜಕಾರಣವನ್ನು ಕುಸಿತಗೊಳಿಸಬೇಕು ಎಂದು ಅಂದುಕೊಂಡಿದ್ದಾರೆ. ಯಾರು ಎಂಬುವ ಬಗ್ಗೆ ಎಲ್ಲದಕ್ಕೂ ಸದ್ಯದಲ್ಲೇ ಉತ್ತರವನ್ನು ಕೊಡ್ತೀನಿ. ಮೊದಲನೇ ದಿನದಿಂದಲೂ ತನಿಖೆಗೆ ಸಹಕರಿಸುತ್ತಿದ್ದೇನೆ. ನಾನು ಯಾವುದೇ ತಪ್ಪು ಮಾಡಿಲ್ಲ. ನಾನು ಓಡಿ ಹೋಗೋದೂ ಇಲ್ಲ. ನನಗೆ ನ್ಯಾಯಾಂಗ ಮತ್ತು ಕಾನೂನಿನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದು ಹೇಳಿದರು. ನಾನೇ ಮಾತಾಡ್ತೀನಿ. ಇವತ್ತು ಒಂದೆರಡು ನಿಮಿಷ ಸತ್ಯನ ಜಾಸ್ತಿ ಜನ ಮುಚ್ಚಿಡಕ್ಕಾಗಲ್ಲ. ಇವತ್ತೇನು ಸುಳ್ಳು ಆರೋಪಗಳನ್ನು ಮಾಡಿ, ಈ ಬೇಸ್ಲೆಸ್ ಅಲಿಗೇಷನ್ಗಳನ್ನ ಮಾಡಿ, ಈ ಷಡ್ಯಂತ್ರಗಳನ್ನ ಮಾಡಿ, ಕುತಂತ್ರ ಮಾಡಿ ನಮ್ಮ ಕುಟುಂಬನ ನನ್ನ ಮೇಲಾಗಲಿ ವೈಯಕ್ತಿಕವಾಗಿ ಇವತ್ತು ತೇಜೋವಧೆ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಇವತ್ತೇನು ಈ ಒಂದು ಪ್ರಕರಣ ಇವತ್ತು ದಾಖಲಿಸಿದ್ದಾರೆ. ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ. ನಾನು ಕೂಡ ಒಂದು 2-3 ದಿನದಲ್ಲಿ ನಿಮ್ಮ ಮಾಧ್ಯಮದಲ್ಲೇ ಬಂದು ಪ್ರತಿ ಒಂದು ವಿಷಯಕ್ಕೂ ಕೂಡ ಸ್ಪಷ್ಟೀಕರಣ ಕೊಡ್ತೀನಿ. ನಾವೇನದಕ್ಕೆ ಹೆದರ್ಕೊಂಡು ಓಡೋಗಲ್ಲ. ಹಾಸನ ಜಿಲ್ಲೆ ರಾಜಕಾರಣ ಏನ್ ನಡೀಬೇಕು ಅದು ನಡೆದೇ ನಡೆಯುತ್ತೆ ಅಂತ ಹೇಳಕ್ ಬಯಸ್ತಾ, ತನಿಖೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲಾ ತನಿಖೆಗಳಿಗೂ ನಾನು ಸ್ಪಂದಿಸಿದ್ದೀನಿ, ನಾನು ಸಹಕರಿಸಿದ್ದೀನಿ. ನಾನೇನು ಎದುರ್ಕೊಂಡು ಹೋಗೋಂಥ ಪ್ರಶ್ನೆ ಇಲ್ಲ. ಯಾಕೆ ನಾನು ತಪ್ಪು ಮಾಡಿಲ್ಲ ಅನ್ನೋ ಒಂದು ವಿಶ್ವಾಸ ಇರೋ ದೃಷ್ಟಿಯಿಂದನೇ ನನಗೆ ಇನ್ನೊಂದು ಮುಖ್ಯವಾಗಿ ಇವತ್ತು ನಮ್ಮ ನ್ಯಾಯಾಂಗದ ಮೇಲೆ, ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ, ಸಂಪೂರ್ಣವಾದ ನಂಬಿಕೆ ಇದೆ. ಈ ಒಂದು ಷಡ್ಯಂತ್ರದಿಂದ, ಈ ಒಂದು ಕುತಂತ್ರದಿಂದ ನಾನು ಯಾವುದೇ ಕಾರಣಕ್ಕೂ ಕೇಸ್ ಅನ್ನಲ್ಲ. ಇದು ಷಡ್ಯಂತ್ರ ಅಂತಾನೆ ಹೇಳ್ತೀನಿ, ಒಂದು ಕುತಂತ್ರ ಅಂತಾನೆ ಹೇಳ್ತೀನಿ. ಈ ಕುತಂತ್ರದಿಂದ ಪರಿಪೂರ್ಣ ಮುಕ್ತವಾಗಿ ಹೊರಗೆ ಬರ್ತೀನಿ. ನೋಡಿ, ಒಂದು ಮಾತು ನಿಮಗೆ ಹೇಳಕ್ ಬಯಸ್ತೀನಿ. ಈ ಒಂದು ಸಂಪೂರ್ಣವಾದ ಪ್ರಕರಣದ ವಿಷಯವಾಗಿ ಇನ್ ಕೆಲವೇ 2-3 ದಿನ ತಾಳ್ಮೆ ಇದ್ದೀರಿ. ನಾನೇ ಎಲ್ಲೂ ಓಡೋಗಲ್ಲ. ನಾನು ಎಲ್ಲೂ ಓಡೋಗಲ್ಲ. ನಿಮಗೆ ಸಂಪೂರ್ಣವಾಗಿ ಎಲ್ಲಾ ಮಾಧ್ಯಮಗಳನ್ನು ಕೂರಿಸಿ ನಾನೇ ಮಾಧ್ಯಮದಲ್ಲಿ ಈ ಕಂಪ್ಲೀಟ್ ಪ್ರಕರಣಕ್ಕೆ ಸ್ಪಷ್ಟೀಕರಣ ಕೊಡುವಂತ ಕೆಲಸ ಮಾಡ್ತೀನಿ. ಎರಡು ವಿಷಯಕ್ಕೆ ನಿಮ್ಗೆ ಉತ್ತರ ಕೊಡಕ್ ಬಯಸ್ತೀನಿ ಅಷ್ಟೇ. ಈ ಸಂದರ್ಭದಲ್ಲಿ ಶಿವಕುಮಾರ್ ಅಂತ ಯಾವ ವ್ಯಕ್ತಿ ಹೇಳ್ತಾ ಇದ್ದೀರಾ, ಅವ್ನು ಯಾವ ನಮ್ಮ ಆಪ್ತ ಸಹಾಯಕನೂ ಅಲ್ಲ, ಯಾವ ಕಾರ್ ಚಾಲಕನೂ ಅಲ್ಲ. ನೀವ್ ಯಾವ ಪೊಲೀಸ್ ಅವ್ರನ್ನೆಲ್ಲ ಯಾರನ್ನಾರು ಬೇಕಿದ್ರೆ ಕೇಳ್ಕೋಗಿ, ಎಲ್ಲಿ ಬೇಕಾದ್ರೂ ಸ್ಪಷ್ಟೀಕರಣ ಕೊಡ್ತೀವಿ. ನಮಗಿರೋದು ಒಬ್ಬರೇ ಕಾರ್ ಚಾಲಕ, ಅದು ನಮ್ ಲೋಕೇಶ್ ಅಂತ. ಇನ್ಯಾರು ನಮ್ಮ ಕಾರ್ ಚಾಲಕನೂ ಇಲ್ಲ, ಯಾವ ಆಪ್ತ ಸಹಾಯಕನೂ ಇಲ್ಲ. ಎರಡನೇದು, ಇವತ್ತು ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತ ರೇವಣ್ಣ ಸಾಹೇಬ್ರ ಮೇಲಾಗ್ಲಿ ನಮ್ಮ ಮೇಲೆ ಕಪ್ಪು ಚುಕ್ಕಿ ಇಲ್ಲ. ಈ ವೈಯಕ್ತಿಕ ವಿಷಯಗಳನ್ನ ತೆಗೆದುಬಿಟ್ಟು ವೈಯಕ್ತಿಕ ಇಲ್ದಿರಂತ ಸೃಷ್ಟಿ ಮಾಡಿ, ಇಲ್ದಿರಂತ ಷಡ್ಯಂತ್ರಗಳನ್ನ ಇವತ್ತು ರೂಪಿಸಿ ಈ ರೀತಿಯಾಗಿ ನಮ್ಮ ಒಂದು ಕುಟುಂಬನಾಗ್ಲಿ ಅಥವಾ ನಮ್ಮ ಒಂದು ರಾಜಕೀಯದ ವ್ಯವಸ್ಥೆನ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿತಗೊಳಿಸಬೇಕು ಅನ್ನೋದೇ ಒಂದು ದುರುದ್ದೇಶ. ಎಲ್ಲದಕ್ಕೂ 2-3 ದಿನ ವೇಟ್ ಮಾಡಿ ಉತ್ತರ ಕೊಡ್ತೀವಿ. ಎಲ್ಲೂ ಹೋಗಲ್ಲ. ನಾನೇನು ಎದುರ್ಕೊಂಡು ಓಡೋಗಲ್ಲ. ಅವತ್ ಮೊದಲನೇ ದಿನನೂ ನಾನು ನಮ್ಮ DSP ಆಗ್ಬೋದು, ಪ್ರತಿಯೊಬ್ಬರಿಗೂ ಯಾರ್ಯಾರು ಅಯ್ಯೋ ಇದ್ದಾರೋ ಎಲ್ಲಾರ್ಗೂ ಸಹಕರಿಸಿದ್ದೀನಿ. ನಾನೇನು ಎದುರ್ಕೊಂಡು ಎಲ್ಲೂ ಓಡೋಗಿಲ್ಲ. ನಾನು ತಪ್ಪು ಮಾಡಿಲ್ಲ. ನನಗೆ ನಂಬಿಕೆ ಇದೆ, ಕಾನೂನು ವ್ಯವಸ್ಥೆ ಮೇಲೂ ನಂಬಿಕೆ ಇದೆ, ಹಾಗೂ ಏನು ನ್ಯಾಯಾಂಗದ ವ್ಯವಸ್ಥೆ ಇದೆ ಅದ್ರ ಮೇಲೂ ನಂಬಿಕೆ ಇದೆ. ಈ ಎಲ್ಲಾ ಪ್ರಕರಣಕ್ಕೂ ಒಂದು ನಾಂದಿ ಆಡ್ತೀವಿ.
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನಾಂಗಕ್ಕೆ ಸೇರಿದ ಎಸ್ಸಿ ಎಸ್ಟಿ ಮತ್ತು ಟಿಎಸ್ಪಿ ಮೀಸಲು ಹಣವನ್ನು ಆ ಜನಾಂಗದ ಪ್ರಗತಿಗೆ ಬಳಸುತ್ತಿರುವ ಸರ್ಕಾರದ ವಿರುದ್ಧ ಜುಲೈ 19ರಂದು ಬಹುಜನ ಸಮಾಜ ಪಾರ್ಟಿಯಿಂದ ಹಾಸನ ಜಿಲ್ಲಾ ಕೇಂದ್ರದಲ್ಲಿ ಧರಣಿ ಮಾಡುವುದಾಗಿ ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ತಿಳಿಸಿದರು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 2 ವರ್ಷದಲ್ಲಿ ಸುಮಾರು 25,000 ಕೋಟಿ ಹಣವನ್ನ ಬೇರೆ ಬೇರೆ ವರ್ಗಾವಣೆ ಮಾಡ್ಕೊಂಡು ಅನ್ಯ ಕೆಲಸಗಳಿಗೆ ಎಸ್ಸಿಪಿ ಟಿಎಸ್ಪಿ ಯೋಜನೆ ತಂದಿದ್ದೇನೆ ಒಂದು ಉದ್ದೇಶ ಆದ್ರೆ ಅದರ ಉದ್ದೇಶವನ್ನ ಹೊರತುಪಡಿಸಿ ಬೇರೆ ಬೇರೆ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದು ಅತ್ಯಂತ ದುರದೃಷ್ಟಕರವಾದಂತ ಸಂಗತಿ. ನನಗನ್ಸದ್ ಏನಪ್ಪಾ ಅಂದ್ರೆ, ನನಗೆ ಪ್ರಾರಂಭದಲ್ಲಿ 2014-15 ಏನ್ ಈ ಯೋಜನೆ ಎಸ್ಸಿಪಿ ಟಿಎಸ್ಪಿ ಯೋಜನೆ ಅವರ ಜನಸಂಖ್ಯೆಗೆ ಎಸ್ಸಿ ಎಸ್ಟಿ ಅವರ ಜನಸಂಖ್ಯೆಗೆ ಅನುಸಾರವಾಗಿ ಅವರ ಒಂದು ಸಮಾಜದ ಮುಖ್ಯವಾಹಿನಿ ತರಬೇಕು, ಅವರು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಜಾರಿಯಾದಂತ ಒಂದು ಈ ಯೋಜನೆ ಏನಿದೆ ಎಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡಿದ್ರು. ಫಸ್ಟ್ ಸಿದ್ದರಾಮಯ್ಯನವ್ರು ಮಾಡಿದ್ರು, ಯಾರು ಮಾಡಿರಲಿಲ್ಲ ಈ ಕೆಲಸವನ್ನ ಅಂತೇಳಿ. ನನಗೆ ಈಗ ಅನ್ಸೋದು ಏನು ಅಂತಂದ್ರೆ, ಈ ಯೋಜನೆ ತಂದದ್ದೇನೆ ಸರ್ಕಾರಿ ಖಜಾನೆ ಹಣವನ್ನ ಯಾರದು ಒಬ್ಬರ ಹೆಸರಲ್ಲಿ ಲೂಟಿ ಹೊಡೆಯಕ್ಕೋಸ್ಕರವಾಗಿ ಎಸ್ಸಿ ಎಸ್ಟಿಗಳು ಇರ್ತಕ್ಕಂಥ ಬಡತನವನ್ನು ಇವರಿಗೆ ಆಹಾರ ಆಗಬೇಕು, ದುಡ್ಡು ತಿನ್ಲಿಕ್ಕೆ. ಅವರ ಅಸಹಾಯಕತೆ ಇವರಿಗೆ ಆಹಾರ ಆಗಬೇಕು. ಅವ್ರನ್ನ ತೋರಿಸಿ ನಾವು ದುಡ್ಡು ತಿನ್ನಬೇಕು. ನಾನು ಬಹಳಷ್ಟು ಸರಿ ಹೇಳ್ತಿದ್ದೆ, ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಬೇರೆ ಬೇರೆ ಅಲ್ಲ. ಬಹುಶಃ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರ ಸಮಾಜದವರು, ಪ್ರಗತಿಪರ ಚಿಂತಕರು, ಬುದ್ಧಿಜೀವಿಗಳು ಇವರೆಲ್ಲ ಬಿಜೆಪಿ ಕೋಮುವಾದಿ ಪಕ್ಷಪ, ಹಂಗಾಗಿ ಕಾಂಗ್ರೆಸ್ ಇದ್ರೆ ಬೆಟ್ರು. ನಾವು ಚುನಾವಣೆ ನಿಂತ ಸಂದರ್ಭದಲ್ಲೂ ಕೂಡ ನಮಗೂ ಅದೇ, ನೀವು ಓಟನ್ನ ಕಿತ್ಕೊಬಿಡ್ತೀರಿ, ಕಾಂಗ್ರೆಸ್ ಓಟ್ನ ಕಿತ್ಕೊಬಿಟ್ಟು ನಿಮಗೆ ಬಿಜೆಪಿ ಅನುಕೂಲ ಆಗುತ್ತೆ ನೀವು ನಿಂತಿದ್ರಿಂದ ಅಂತ ಎಷ್ಟೋ ಜನ ಹೇಳಿದ್ರು. ನಾನು 1000 ಸರಿ ಹೇಳಿದೆ, ಕಾಂಗ್ರೆಸ್ ಬೇರೆ ಅಲ್ಲಪ್ಪ, ಬಿಜೆಪಿ ಬೇರೆ ಅಲ್ಲ, ಇಬ್ರು ಒಂದೇ ಅಂತೇಳಿ. ಇಬ್ರೇ ಒಂದನ್ನಕ್ಕೆ ಅವರೇ ಒಪ್ಕೊಂಡಿದ್ರು. ಈಗ ಏನಂತೇಳಿ, ಯಾವಾಗ ವಾಲ್ಮೀಕಿ ಹಗರಣ ಮತ್ತೆ ಸಿದ್ದರಾಮಯ್ಯನವರು ಮೂಡಾ ಹಗರಣ ಏನು ಮೂಡಾ ಸೈಟ್ಗಳನ್ನ ಅಕ್ರಮವಾಗಿ ಇವರು ತಗೊಂಡಿದ್ದಾರೆ ಅವ್ರ ಹೆಂಡತಿ ಹೆಸರಲ್ಲಿ, ಇವು ಚರ್ಚೆಗೆ ಬಂದ ತಕ್ಷಣನೇ ಎಚ್ಚೆತ್ತದ್ದಂತ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರು, ನೀವೇನ್ ಸಾಚಗಳಲ್ಲ, ನಿಮ್ಮ ಅಧಿಕಾರ ಅವಧಿಯನ್ನು ಬೇಕಾದಷ್ಟು ಹಗರಣ ಮಾಡಿದ್ರಿ ಅಂತೇಳಿ ಸುಮಾರು 21 ಹಗರಣಗಳನ್ನ ಇವತ್ತು ಬಯಲಿಗೆಳೆದಿದ್ದಾರೆ. 21 ಹಗರಣಗಳು, ಎಷ್ಟೆಷ್ಟು ಕೋಟಿನ ನೀವು ನುಂಗಿ ನೀರು ಕುಡ್ದಿರಿ ಅಂತೇಳಿ. ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ನೋಡಿದಿರಿ ನೀವು. ಬಹುಶಃ ನನಗೆ ಇದು ನೋಡ್ಬಿಟ್ರೆ, ವರದಿ ನೋಡಿದ್ರೆ ಒಂಥರ ಬೆಚ್ಚಿ ಬೀಳ್ದಂಗಾಗುತ್ತೆ. APMC ಹಗರಣ 47 ಕೋಟಿ, ಬೋವಿ ನಿಗಮದಲ್ಲಿ ಇದೇ ಎಸ್ಸಿಪಿ ಟಿಎಸ್ಪಿ ಹಣವನ್ನ 87 ಕೋಟಿ, ಅರಸು ಟ್ರಕ್ ಟರ್ಮಿನಲ್ ಅಲ್ಲಿ 50 ಕೋಟಿ, ಗಂಗಾ ಕಲ್ಯಾಣದಲ್ಲಿ 420 ಕೋಟಿ, ಕೋವಿಡ್ ಸಂದರ್ಭದಲ್ಲಿ 40,000 ಕೋಟಿ. ನೋಡಿ, ಇನ್ನೂ ಬೇಕಾದಷ್ಟು ಇಲ್ಲಿದೆ. ಗೌರ್ಮೆಂಟ್ ಬಿಜೆಪಿ ಗೌರ್ಮೆಂಟ್ ಹೋಗಿ ಎಷ್ಟು ದಿನ ಆಯ್ತು? ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ಪಕ್ಷದವ್ರಿಗೆ ಈ ವಿಚಾರ ಗೊತ್ತಾಗಿ ಎಷ್ಟು ದಿನ ಆಯ್ತು? ಯಾಕೆ ನಿಮ್ಮ ಮೂಡಾ ಹಗರಣ ಮತ್ತೆ ಈ ವಾಲ್ಮೀಕಿ ಹಗರಣವನ್ನ ಬಯಲಿಗೆ ಎಳೆಯವರೆಗೂ ನೀವ್ ಯಾಕೆ ಸುಮ್ಮನೆ ಕೂತಿದ್ರಿ? ಅಂದ್ರೆ ನೀನು ಕಳ್ಳ, ನಾನು ಕಳ್ಳ, ನಾನ್ ಕದ್ರದ್ನ ನೀನ್ ಮಾತಾಡಬೇಡ, ನೀನ್ ಕದ್ರದ್ನ ನಾನ್ ಮಾತಾಡಲ್ಲ. ಹೆಂಗ್ ಅನ್ಸುತ್ತೆ ಅಂತಂದ್ರೆ, ಈ ರಾಜ್ಯದ ಪರಿಸ್ಥಿತಿ, ಜನರು ತೆರಿಗೆ ಕಟ್ಟಿರ್ತಕ್ಕಂಥ ಜನರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಅಂದಕನ ಕೈ ಅಂದಕ ಹಿಡಿದೊಡೆ ಮುಂದನಾರು ಕಾವಲು ಏಳಲೆ ಮರಳೆ ಅಂತೇಳಿ. ಹಂಗಾಗಿದೆ ಈ ಕತೆ. ಅವನು ಕಳ್ಳ, ಇವನು ಕಳ್ಳ, ಅವನು ಕುರುಡ, ಇವನು ಕುರುಡ. ನೀನ್ ಸರಿ ಇಲ್ಲ, ನಿನ್ ದಾರಿ ಕಾಣ್ತಲ್ಲ, ನಾನು ಸರಿಯಾಗಿ ನಡೆಸ್ತೀನಿ ರಾಜ್ಯನ ಅಂತೇಳಿ ಕೈಗೆತ್ಕೊಂಡಂತ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇನು? ಬರೀ ಲೂಟಿನೇ. ಇದ್ರಲ್ಲಿ ಲೂಟಿ ಅಂದಲ್ಲಿ ಇನ್ನೇನ್ ಅನ್ಬೇಕು? ಈಗ ಇಲ್ಲಿವರೆಗೂ ನಡೆದಂತದ್ದು ಹೆಂಗಂದ್ರೆ, ಯಾವ್ದೋ ಒಂದು ಯೋಜನೆ ಬಂತು, ಯಾವ್ದೋ ಒಂದು ಸ್ಕೀಮ್ ಬಂತು, ಯಾವ್ದೋ ಒಂದು ಕಮಿಷನ್ ತಗೊಂಡಿದ್ರು, ಏನೋ ಒಂದು ಸಣ್ಣ ನಡೀತಿತ್ತು. ಆದ್ರೆ ಡೈರೆಕ್ಟ್ ಆಗಿ 187 ಕೋಟಿ ಹಣವನ್ನ ಸರ್ಕಾರಿ ಖಜಾನೆಯಿಂದ ಇವರು ಇಟ್ಕೊಂಡು ಹೋಗ್ತಾರೆ ಇವ್ರ ಅಕೌಂಟಿಗೆ ಅಂತಂದ್ರೆ ಇದೇನಾಗ್ಬೇಕು ಇದು ಕತೆ? ಅದ್ರ ಜೊತೆಗೆ ಇವರು ಅದ ಸಮರ್ಥನೆ ಬೇರೆ. ನಾಗೇಂದ್ರ ಅವ್ರಿಗೂ ಸರ್ಕಾರಕ್ಕೂ ಮತ್ತೆ ಈ ಹಗರಣಕ್ಕೂ ಸಂಬಂಧ ಇಲ್ಲ, ಅದು ಇಲಾಖೆಯಲ್ಲಿ ನಡೆದಿದೆ ಅಂದ್ರೆ. ಯಾರು ಹಣಕಾಸು ಇಲಾಖೆನ ಯಾರು ನಿರ್ವಹಣೆ ಮಾಡ್ತಾರೆ, ಯಾರು ಗೊತ್ತಿಲ್ವಾ? ಈ ಹಣ, ಈ ಎಸ್ಸಿಪಿ ಟಿಎಸ್ಪಿ ಯೋಜನೆ ಬಂದಾದ್ಮೇಲೆ 2014-15ರಿಂದ 2024ವರೆಗೂ 2,94,963 ಕೋಟಿ ರೂಪಾಯಿ ಬಂದಿದೆ. ಅಂದ್ರೆ ಬರೋಬರಿ 3 ಲಕ್ಷ ಕೋಟಿ ರೂಪಾಯಿ. ಪತ್ರಿಕಾಗೋಷ್ಠಿಯಲ್ಲಿ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷ ಹರೀಶ್ ಹತ್ನಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಶಿವಮ್ಮ, ಜಿಲ್ಲಾ ಉಪಾಧ್ಯಕ್ಷ ಕಿರಣ್ ಕುಮಾರ್, ಜಿಲ್ಲಾ ಸಂಯೋಜಕ ಲಕ್ಷ್ಮಣ್ ಕೀರ್ತಿ, HB ಮಲ್ಲಯ್ಯ ಉಪಸ್ಥಿತರಿದ್ದರು. ಸುರಿಯುತ್ತಿರುವ ಭಾರಿ ಮಳೆಗೆ ಮಣ್ಣಿನ ತೇವಾಂಶ ಹೆಚ್ಚಾಗಿ ಹಳೆಯ ಕಾಲದ ಬನ್ನಿ ಮರವೊಂದು ಇತಿಹಾಸ ಪ್ರಸಿದ್ಧ ಶ್ರೀ ಜವೇನಹಳ್ಳಿ ಮಠದ ಮೇಲೆ ಬಿದ್ದು ಬಹುತೇಕ ಹಾನಿಯಾದ ಘಟನೆ ರಾತ್ರಿ ಸಂಭವಿಸಿದೆ.
ಶ್ರೀ ಸಂಗಮೇಶ್ವರ ಬಡಾವಣೆಯಲ್ಲಿರುವ ಸುಮಾರು 700 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಜವೇನಹಳ್ಳಿ ಮಠದ ಮೇಲೆ 300 ವರ್ಷಗಳ ಹಳೆಯ ಬೃಹತ್ ಮರವೊಂದು ಧರೆಗೆ ಉರುಳಿದ ಹಿನ್ನೆಲೆಯಲ್ಲಿ ಕಲ್ಲಿನ ಮಠವು ಬಹುತೇಕ ಡ್ಯಾಮೇಜ್ ಆಗಿದ್ದು ಗರ್ಭಗುಡಿಗೆ ಹೋಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಭೂಮಿ ತೇವಾಂಶ ಹೆಚ್ಚಾಗಿ ಈಗಾಗಲೇ ಅನೇಕ ಮರಗಳು ಕೆಳಗೆ ಬೀಳುತ್ತಿದೆ. ಮರ ಬೀಳುವ ವೇಳೆ ಏನಾದರೂ ಮಠದ ಒಳಗೆ ಭಕ್ತರು ಇದ್ದರೆ ಭಾರೀ ಅನಾಹುತವೇ ಆಗುತ್ತಿತ್ತು. ಆದರೆ ಮರ ಬಿದ್ದ ವೇಳೆ ಭಕ್ತರು ಗರ್ಭಗುಡಿಯ ದೂರದಲ್ಲಿ ಇದ್ದುದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿರುವುದಿಲ್ಲ. ಇದೇ ವೇಳೆ ಶ್ರೀ ಜವೇನಹಳ್ಳಿ ಮಠದ ಶ್ರೀ ಸಂಗಮೇಶ್ವರ ಸ್ವಾಮೀಜಿಯವರು ಹಾಗೂ ಸದ್ಭಕ್ತರು ಮಠದ ಮೇಲೆ ಬೃಹತ್ ಮರ ಬಿದ್ದಿರುವುದನ್ನು ವೀಕ್ಷಣೆ ಮಾಡಿ ಅಸಮಾಧಾನ ವ್ಯಕ್ತಪಡಿಸಿದರು. ಶ್ರೀ ಜವೇನಹಳ್ಳಿ ಹಿತರಕ್ಷಣಾ ಸಮಿತಿ ಕಾರ್ಯದರ್ಶಿ ಕಟ್ಟಯ್ಯ ಶಿವಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದಲ್ಲಿರುವ ಸುಮಾರು 700 ವರ್ಷಗಳ ಇತಿಹಾಸವಿರುವಂತಹ ಶ್ರೀ ಜವೇನಹಳ್ಳಿ ಮಠ ಇಂದು ದುಸ್ಥಿತಿಯಲ್ಲಿದೆ. ಹೆಚ್ಚಿನ ಮಳೆಯಿಂದ ಮಠದ ಬಳಿ ಇದ್ದಂತಹ 300 ವರ್ಷಗಳ ಹಳೆಯದಾದ ಬನ್ನಿ ಮರವೊಂದು ಮಠದ ಮೇಲೆ ಬಿದ್ದು ಹೆಚ್ಚು ಹಾನಿಯಾಗಿದೆ. ಈ ಮಠದ ಪುನರ್ ದೇವಾಲಯವನ್ನು ನಿರ್ಮಾಣ ಮಾಡಬೇಕಾಗಿರುವುದರಿಂದ ಎಲ್ಲ ಭಕ್ತರ ಸಹಕಾರ ಅಗತ್ಯವಿದೆ. ಈ ಮಠ ಹಾನಿಯಾಗಿರುವ ಬಗ್ಗೆ ಜಿಲ್ಲಾಡಳಿತ, ತಾಲೂಕು ಆಡಳಿತವು ಪರಿಹಾರವನ್ನು ಘೋಷಣೆ ಮಾಡಬೇಕು. ಜಡಿ ಮಳೆ ಹಿಡಿಯದಿರುವುದರಿಂದ ಬಹಳ ಹಳೆಯ ಬೃಹತ್ ಮರ ಮಠದ ಮೇಲೆ ಬಿದ್ದಿರುವುದರಿಂದ ಮಠದ ಹಳೆಯ ಕಾಲದ ಕಲ್ಲುಗಳೆಲ್ಲ ಜರುಗಿದ್ದು ಮಠದ ಒಳಗೆ ಮಳೆ ನೀರು ಹರಿಯುತ್ತಿದೆ. ಇದನ್ನು ಅಭಿವೃದ್ಧಿಯನ್ನ ಪಡಿಸಬೇಕಾಗಿದೆ. ಈ ದುರಂತದಿಂದ ದೇವಸ್ಥಾನದ ಒಳಗೆ ಹೋಗಲು ಸ್ಥಳಾವಕಾಶ ಇಲ್ಲದೆ ನಮ್ಮ ಅರ್ಚಕರು ಹೊರಗಡೆಯೇ ಪೂಜೆ ಮಾಡಿದ್ದಾರೆ. ಶೀಘ್ರವೇ ಜಿಲ್ಲಾಡಳಿತ ಗಮನ ವಹಿಸಿ ದುರಸ್ತಿ ಮಾಡಿಸಲು ಮುಂದಾಗುವಂತೆ ಮನವಿ ಮಾಡಿದರು. ಧ್ಯಾನಧಾಮವೆನಿಸಿದ ಸುಮಾರು 700 ವರ್ಷದ ಇತಿಹಾಸ ಇರುವಂಥ ಶ್ರೀ ಜವೇನಹಳ್ಳಿ ಮಠ ಇವತ್ತು ಒಂದು ದುಸ್ಥಿತಿಯಲ್ಲಿ ಇದೆ. ಇವತ್ತು ಈ ಮಠದ ಹತ್ತಿರವಿರುವಂತಲೇ ಪಕ್ಕದಲ್ಲಿದ್ದಂತಹ ಬನ್ನಿ ಮರ ಸುಮಾರು ಇದು ಸಹ ಒಂದು 200-300 ವರ್ಷದ ಮರ ಇರಬಹುದು. ಇವತ್ತು ಹಾಸನದಲ್ಲಿ ಬಿದ್ದಂಥ ಮಳೆಯಲ್ಲಿ ರಾತ್ರಿ 8 ಗಂಟೆಯಲ್ಲಿ ಮಠದ ಮೇಲೆ ಮರ ಬಿದ್ದಿದೆ. ಮಠವು ಸಹ ಡ್ಯಾಮೇಜ್ ಆಗಿದೆ. ಈ ಮಠವನ್ನು ಪುನರಭಿವೃದ್ಧಿ ಮಾಡಿಸಬೇಕು, ಪುನರ್ ದೇವಸ್ಥಾನವನ್ನು ಕಟ್ಟಬೇಕಾಗಿದೆ. ಹಾಗಾಗಿ ಎಲ್ಲರ ಭಕ್ತರುಗಳ ಒಂದು ಸಹಕಾರ ಬೇಕಾಗಿದೆ. ಮತ್ತು ಇವತ್ತು ಮಳೆಯಿಂದ ಹಾನಿಯಾಗಿರುವ ಈ ಮಠಕ್ಕೆ ಹಾಸನದ ಜಿಲ್ಲಾಡಳಿತ ಮತ್ತು ಸರ್ಕಾರ ಇದಕ್ಕೆ ಒಂದು ಪರಿಹಾರವನ್ನು ಘೋಷಣೆ ಮಾಡಬೇಕು. ತಾಲೂಕಿನ ಆಡಳಿತಾಧಿಕಾರಿಗಳು, ಜಿಲ್ಲಾ ಆಡಳಿತಾಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಮಠದ ಪರವಾಗಿ ನಾನು ಕೇಳ್ತೇನೆ. ಮಠದ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಶ್ರೀ ಗುರುಪೂರ್ಣಿಮೆ ಅಂಗವಾಗಿ ಕಳೆದ 8 ದಿನಗಳಿಂದ ನಡೆದ ವಿವಿಧ ಪೂಜಾ ಕಾರ್ಯಗಳು ಯಶಸ್ವಿಯಾಗಿ ನಡೆದಿದ್ದು, ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ವಿಶೇಷ ಪೂಜೆ ಸಲ್ಲಿಸಿ ಇದೇ ವೇಳೆ ಅಭಿನಂದನೆ ತಿಳಿಸಿ ಪ್ರಸಾದ ವಿತರಿಸಿದರು. ಶ್ರೀ ಶಿರಡಿ ಸಾಯಿಬಾಬಾ ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿ ಸಾಯಿ ಪ್ರಸಾದ್ ಮಾತನಾಡಿ, ಯಾವುದೇ ಒಂದು ಸಂಸ್ಥೆಗಳು ನಡೆಯಬೇಕಾದರೆ ಎಲ್ಲ ಅಂಗಗಳಲ್ಲೂ ಸಹಕಾರ ಇದ್ದರೆ ಯಶಸ್ಸು ಕಾಣಲು ಸಾಧ್ಯ. ಮೊದಲ ಬಾರಿಗೆ ಬಾಬಾ ಮಂದಿರದ ಕಲ್ಪನೆ ಬೆಳೆದಾಗ ಈ ಮಂದಿರ ನಿರ್ಮಾಣ ಮಾಡುವ ವೇಳೆ ಬಹಳಷ್ಟು ರೀತಿಯಲ್ಲಿ ತೊಡಕುಗಳಿತ್ತು. ಬಾಬಾ ಅವರ ಮಂದಿರಕ್ಕೆ ಸಣ್ಣ ಜಾಗಕ್ಕಾಗಿ ಹುಡುಕಾಟ ನಡೆದಿತ್ತು. ಆದರೆ ದೈವ ಸಂಕಲ್ಪದಲ್ಲಿ ಬಾಬಾ ಅವರ ಕೃಪೆಯಿಂದ ಇಂತಹ ಒಂದು ಪುಣ್ಯ ಕ್ಷೇತ್ರವಾಗುವ ಸ್ಥಳವನ್ನು, ಹಾಸನದ ಹೃದಯ ಭಾಗದಲ್ಲಿರುವಂತಹ ಸ್ಥಳವನ್ನು ಕೊಟ್ಟಂತಹ ಮಹಾದಾನಿ ಪ್ರಭಾವತಿ ವಿನಾಯಕ ಮತ್ತು ಅವರ ಕುಟುಂಬದವರಾದ ರವಿ ಮತ್ತು ವಿನಾಯಕ್ ಇವರನ್ನು ಪ್ರಪ್ರಥಮ ಬಾರಿಗೆ ನೆನಪಿಸಿಕೊಳ್ಳಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯ. ಈ ಜಾಗ ಇಂದು ಪುಣ್ಯ ಕ್ಷೇತ್ರವಾಗಿದೆ. ಯಾವುದೇ ಲಾಭಕ್ಕಾಗಿ ಈ ಮಂದಿರ ನಿರ್ಮಾಣ ಮಾಡಿರುವುದಿಲ್ಲ. ಸೇವೆಯ ನಿಟ್ಟಿನಲ್ಲಿ ನಿರ್ಮಾಣ ಮಾಡಲಾಗಿದೆ. ಕೇವಲ ಇಮೇಲ್ ಮೂಲಕ ಮನವಿ ಮಾಡಿದ್ದಕ್ಕೆ ಇಂದು ಸಹಕಾರ ಸಿಕ್ಕಿದ್ದು, ಜಾಗವನ್ನು ದಾನವಾಗಿ ಕೊಟ್ಟವರು ಈಗ ಇವರು ಅಮೆರಿಕದಲ್ಲಿದ್ದು, ಈಗ ಅವರ ಸಂಬಂಧಿಕರಾದ ಚಂದ್ರಶೇಖರ್ ಅವರು ಶ್ರೀ ಶಿರಡಿ ಸಾಯಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾಗಿದ್ದಾರೆ. ಶ್ರೀ ಶಿರಡಿ ಸಾಯಿ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಅತಿ ಬಡವ ಹಾಗೂ ಕಿವುಡ ಮೂಗ ಮಕ್ಕಳ ಶಿಕ್ಷಣಕ್ಕಾಗಿ ಅಂಥವರಿಗೆ ಸಹಾಯಸ್ತ ಮಾಡಲಾಗುತ್ತಿದೆ. ದೇವರ ಹೆಸರಿನಲ್ಲಿ ಹಣ ಕೊಡುವ ದಾನಿಗಳದು ಸಂಪೂರ್ಣವಾಗಿ ಸದುಪಯೋಗವಾಗುತ್ತದೆ. ಬಾಬರವರ ಬಳಿ ಯಾರು ಆಶ್ರಯ ಕೇಳಿ ಬರುತ್ತಾರೆ ಅಂಥವರ ಬಳಿ ಹಣ ಕೇಳದೆ ಸಂಪೂರ್ಣವಾಗಿ ಉಚಿತವಾಗಿ ವಸತಿ ಮಾಡಬೇಕು ಎನ್ನುವ ಉದ್ದೇಶ ಹೊಂದಿದ್ದೇವೆ ಎಂದು ಹೇಳಿದರು. ಫಿಸಿಕಲಿ ಅಂಡ್ ಮೆಂಟಲಿ ಡಿಸಾರ್ಡರ್ ಬೇಬೀಸ್ಗೆ ಒಂದು ಶಾಲೆ, ವೃದ್ಧಾಶ್ರಮ, ಒಂದು ಗೋಶಾಲೆ, ಒಂದು ಅನಾಥಾಶ್ರಮ, ಈ ಥರದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಸ್ಥಳವನ್ನು ಈಗಾಗಲೇ ಒಂದು ಗುರುತು ಮಾಡಿದ್ದೇವೆ. 2 ಎಕರೆಯಷ್ಟು ಜಾಗವನ್ನು ಗುರುತು ಮಾಡಿದ್ದೇವೆ. ಆ ಜಾಗದಲ್ಲಿ ನಮ್ಮ ಸಂಪೂರ್ಣವಾದ ಚಾರಿಟಿ ವರ್ಕನ್ನು ಮಾಡಬೇಕು ಅಂತ ಅಲ್ಲಿ ಮಾಡಿದರೆ ಯಾರಲ್ಲಿಯೂ ಕೂಡ ಒಂದೇ ಒಂದು ರೂಪಾಯಿಯನ್ನು ತೆಗೆದುಕೊಳ್ಳದೆ, ಅಂದರೆ ಅಲ್ಲಿ ಇರುವಂಥವ್ರಿಗೆ ಯಾರು ಆಶ್ರಯ ಕೇಳಿ ಬರ್ತಾರೆ ಬಾಬಾವರ ಹತ್ರ ಅಂಥವ್ರನ್ನ ಯಾವುದೇ ರೀತಿಯಾದಂಥ ಹಣವನ್ನು ಕೇಳದೆ ಅವರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮ್ಮ ಟ್ರಸ್ಟ್ ಇಟ್ಕೊಂಡಿದೆ.
ಅದಕ್ಕೆ ಈಗಾಗಲೇ ಸಾಕಷ್ಟು ಹೋಮ್ವರ್ಕ್ ಕೂಡ ನಡೀತಾ ಇದೆ. ಅದೆಲ್ಲ ಹೇಗೆ ನಡೀತದೆ ಅಂದರೆ ತಮ್ಮಂತಹ ಎಲ್ಲ ದಾನಿಗಳು ಮಹಾ ವ್ಯಕ್ತಿಗಳು ಕೊಡುವಂತಹ ಪುಣ್ಯದ ಹಣದಿಂದ ನಡೆಯುತ್ತೆ. ಅದನ್ನು ನಿಮಗೆ ಒಂದು ತಿಳಿಸಬೇಕಾಗಿತ್ತು. ಈಗ ಅದನ್ನು ವಿಚಾರ ಹೇಳಿ. ಬಂಧುಗಳೇ, ತಾವೆಲ್ಲರೂ ಕೂಡ ಈ ದಿನ ಇನ್ನೂ ಹೆಚ್ಚು ಮಾತಾಡೋದು ಬೇಡ, ಊಟದ ಸಮಯ ಮೀರ್ತಾ ಇದೆ. ತಮ್ಮೆಲ್ಲರ ಸಹಕಾರದಿಂದ ಬಾಬಾ ಮಂದಿರ ಉತ್ತಮ ಸೇವಾ ಕಾರ್ಯವನ್ನು ಮಾಡ್ತಾ ಇದೆ. ತಮ್ಮೆಲ್ಲರೂ ಕೂಡ ಒಂದು ಸಣ್ಣದಾಗಿ ಒಂದು ಫಲತಾಂಬಲ ಗೌರವಪಣೆ ಮತ್ತೆ ಒಂದು ಔತಣ ಕೂಟವನ್ನು ಏರ್ಪಾಡು ಮಾಡಲಿದೆ. ದಯಮಾಡಿ ತಾವೆಲ್ಲರೂ ಕೂಡ ಸ್ವೀಕಾರ ಮಾಡಬೇಕು. ಹಾಗೆ ತಾವು ಕುಟುಂಬವನ್ನು ಈಗ ಜಾಹೀರಾತು. ಮುಚ್ಚಿದ ಬಾಗಿಲುಗಳು ವಿಶಾಲವಾಗಿ ತೆರೆಯುತ್ತವೆ. ನನ್ನನ್ನು ಸ್ವಾಗತಿಸೋಕೆ ನಾನು ತಲೆ ಎತ್ತಿ ನಡೆವಾಗ ಸಾವಿರಾರು ಕಂಗಳು ನನ್ನನ್ನು ಹಿಂಬಾಲಿಸುತ್ತವೆ. ಪ್ರತಿ ಹೊಗಳಿಕೆಯು ನನ್ನ ಬಳಿ ಹರಿದು ಬರುತ್ತದೆ. ನನ್ನನ್ನು ಮೆಚ್ಚಿಸೋಕೆ ಎಷ್ಟೇ ಜನ ಇದ್ದರೂ ಮಾತು ನನ್ನ ಬಗ್ಗೆ ಮಾತ್ರ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. Bhima Brilliance Diamond Jewelry Festival till 31st July. Get assured cashback of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ.
ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಅಮೋಘ ವಾರ್ತೆಗಳಿಗೆ ಸ್ವಾಗತ. ಕಳೆದ 10 ದಿನಗಳಿಂದ ಪಾಳ್ಯ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮದಲ್ಲಿ ವಿದ್ಯುತ್ ಇಲ್ಲದ ಪರಿಣಾಮ ನೂರಾರು ನಾಗರಿಕರು ಚೆಸ್ಕಾಂ ಇಲಾಖೆಯ ವಿರುದ್ಧ ಪ್ರತಿಭಟನೆ ನಡೆಸಿ ಕೂಡಲೇ ಸರಿಪಡಿಸುವಂತೆ ಆಲೂರು ಚೆಸ್ಕಾಂ ಎಇಎ ಅವರಿಗೆ ಮನವಿ ಸಲ್ಲಿಸಿದರು. ಪಾಳ್ಯ ಹೋಬಳಿಯ ಸುತ್ತಮುತ್ತ ಗ್ರಾಮದ ನೂರಾರು ನಾಗರಿಕರಿಂದ ಪಾಳ್ಯ ಚೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿದ ಪ್ರತಿಭಟನಾಕಾರರು ಸುಮಾರು 10 ದಿನಗಳಿಂದ ಪಾಳ್ಯ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಗಳಿಗೆ ಕರೆಂಟ್ ಇಲ್ಲದೆ ಮಕ್ಕಳು ಓದಲು ಸಾಧ್ಯವಾಗುತ್ತಿಲ್ಲ. ಕರೆಂಟ್ ಇಲ್ಲದ ಕಾರಣ ನೀರು ಕೂಡ ಬಿಡದೆ ಅನಾನುಕೂಲವಾಗಿದೆ ಎಂದು ಚೆಸ್ಕಾಂ ಕಚೇರಿ ಹತ್ತಿರ ಬಂದು ಅಳಲನ್ನ ತೋಡಿಕೊಂಡರು. ಕುಡಿಯಲು ನೀರಿಲ್ಲ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕರೆಂಟ್ ಇಲ್ಲ. ಹೋಟೆಲ್ ಮಾಲೀಕರು, ಅಕ್ಕಿ ಗಿರಣಿ ಮಾಲೀಕರು, ಅಂಗಡಿ ಮಾಲೀಕರು ಎಲ್ಲರೂ ಸಹ ಧರಣಿಯಲ್ಲಿ ಭಾಗವಹಿಸಿದ್ದರು. ಪಾಳ್ಯಕ್ಕೆ ಮಂಜೂರಾಗಿರುವ ಜಾಗಕ್ಕೆ ಆದಷ್ಟು ಬೇಗ ಎಂಇಎಸ್ಎಸ್ಗೆ ಟೆಂಡರ್ ಕರೆದು ಆದಷ್ಟು ಬೇಗ ಕೆಲಸ ಮುಗಿಸಿಕೊಡಬೇಕೆಂದು ಆಲೂರಿನ ಎಇಎ ಅವರಿಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ಎಇಎ ಪಾಳ್ಯಕ್ಕೆ ಮಗ್ಗೆ ಹಾಗೂ ಪಾಳ್ಳುಪೇಟೆಯಿಂದ ಸಮಸ್ಯೆಯಾಗದ ರೀತಿಯಲ್ಲಿ ಕರೆಂಟ್ ಕೊಡಿಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನ ನಿಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಜೆಡಿಎಸ್ ಅಧ್ಯಕ್ಷರಾದ ಕೆಎಸ್ ಮಂಜೇಗೌಡ, ಸಿವಿ ಲಿಂಗರಾಜು, ಪಿಎಲ್ ಲಿಂಗರಾಜು, ಪುರುಷೋತ್ತಮ್, ಕೆಎಂ ಭಾಗವಹಿಸಿದ್ದರು. ಕಲೆ ಮತ್ತು ಆಧ್ಯಾತ್ಮಕ್ಕೆ ಅನನ್ಯ ಶಕ್ತಿ ಇದ್ದು ಅದು ಒಬ್ಬ ಮನುಷ್ಯನನ್ನು ಪರಿಪೂರ್ಣತೆಯತ್ತ ಕರೆದೊಯ್ಯುವುದಲ್ಲದೆ ಸಮಾಜಮುಖಿ ಚಿಂತನೆಗೆ ಒಳಪಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ತಿಳಿಸಿದರು. ಆರ್.ಕೆ. ಪದ್ಮನಾಭ ಅವರ ಅಭಿಮಾನಿಗಳ ಬಳಗ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಇವುಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಡಾಕ್ಟರ್ ಅನಕೃ ಒಂದು ನೆನಪು ಎಂಬ ಕಾರ್ಯಕ್ರಮದ ದಶಮಾನೋತ್ಸವ ಸಮಾರಂಭದಲ್ಲಿ ಅನಕೃ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಡಾಕ್ಟರ್ ಮಹೇಶ್ ಜೋಶಿ, ಅನಕೃ ಪ್ರಶಸ್ತಿ ಪುರಸ್ಕಾರ ಕೃಷ್ಣರಾಯ, ವಿದ್ವಾನ್ ಆರ್.ಕೆ. ಪದ್ಮನಾಭ ಮಾತನಾಡಿ, ಅನಕೃ ಅವರ ಹೆಸರೇ ಕನ್ನಡಕ್ಕೆ ದೊರೆತ ದೊಡ್ಡ ಆಸ್ತಿ. ಇನ್ನು ಅವರ ಹೋರಾಟ ಸಾಹಿತ್ಯದ ಚಟುವಟಿಕೆಗಳು ಇಂದು ಕರ್ನಾಟಕದಲ್ಲಿ ಕನ್ನಡದ ಉಳಿವಿಗೆ ಕಾರಣವಾಗಿದೆ ಎಂದರೆ ತಪ್ಪಿಲ್ಲ. ನಾನು ಎಲ್ಲ ಭಾಷೆಗಳನ್ನು ಗೌರವಿಸುತ್ತೇನೆ, ಆದರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಸಾರ್ವಭೌಮತ್ವ ಎಂದ ಅವರು ಕನ್ನಡಿಗರಿಗೆ ಆತ್ಮಾಭಿಮಾನದ ಕೊರತೆ ಇದೆ ಎಂದು ಹೇಳಲು ವಿಷಾದವಾಗುತ್ತದೆ. ಕನ್ನಡಿಗರು ಆತ್ಮಾಭಿಮಾನ ಬೆಳೆಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಆತ್ಮಾಭಿಮಾನದ ಕೊರತೆ ಇದೆ ಅಂತಂದ್ರೆ ಕನ್ನಡಿಗರು ಅನ್ನೋದನ್ನು ನಾವು ಹೇಳಬಹುದು. ಆಗ ಅನಕೃಷ್ಣರಾಯರು, ಮೋ ರಾಮಮೂರ್ತಿಯವರು, ಮು ಗೋವಿಂದರಾಜವರು, ಎಂ.ಎಸ್. ನಟರಾಜನವರು, ಸಂಜೀವಪ್ಪನವರು, ನಾಡಿಗೆ ಕೃಷ್ಣರಾಯರು ಒಟ್ಟಿಗೆ ಹೋಗಿ ಸಂಘಟಕರ ವಿರುದ್ಧ ಕಪ್ಪು ಬಾವುಟವನ್ನ ಪ್ರದರ್ಶನವನ್ನು ಆದರೆ ಬಹಳ ಮುಖ್ಯ ಆ ಸಂಘಟನೆ ಕಾಲದಲ್ಲಿ ಬಹಳ ಮುಖ್ಯರಾಗಿರ್ತಕ್ಕಂಥವರು ಅನಂತರವರ ಸಹೋದರರಾಗಿರ್ತಕ್ಕಂಥ ರಾಮರಾಯ ಇರ್ತಾರೆ. ರಾಮರಾಯನನ್ನು ಸಹಿತ ಲೆಕ್ಕಿಸಿದ್ರೆ ಕನ್ನಡಕ್ಕೋಸ್ಕರವಾಗಿ ಹೋರಾಡಿರ್ತಕ್ಕಂಥವರು ನಮ್ಮ ಅನಂತಕೃಷ್ಣರಾಯರು. ಬಂಧುತ್ವ, ಅಣ್ಣ ತಮ್ಮ ಬಂಧು ಬಳಗ, ಕನ್ನಡದ ಪ್ರಶ್ನೆ ಬಂದಾಗ ಇದು ಯಾವುದೂ ಇಲ್ಲ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಅವರ ಮಾತು ಹೇಳ್ತಾರೆ, ನನ್ನಂತವರು ಕನ್ನಡಕ್ಕೆ ಅನೇಕರಿದ್ದಾರೆ, ಆದರೆ ನನಗೆ ಒಂದೇ ಕನ್ನಡ ಸಂಘಟನೆ, ಕನ್ನಡ ಕಾರ್ಯಕ್ರಮ ಮಾಡ್ತಾರೆ, ಕನ್ನಡದ ಕಲಾವಿದರ ಕರ್ಕೊಂಡ್ಬರ್ತಾರೆ, ಅದೇ ಕಲಾವಿದರು ಇದು ಕರ್ಕೊಂಡ್ಬಂದ್ರೆ ಈಗೆಲ್ಲ ಕಾರ್ಯಕ್ರಮಗಳು
ಮಾರ್ಗದರ್ಶನದಿಂದ ಮಾಡ್ತೀವಿ. ಹೀಗಾಗಿ ನನಗೂ ಮತ್ತು ರಾಯರು ಬಾಂಧವ್ಯ ಜಾಸ್ತಿ ಹತ್ತಿರ ಇದೆ. ಆ ಕಾರಣದಿಂದ ನಾನೊಬ್ಬ ಕರ್ನಾಟಕದ ಒಬ್ಬ ದೊಡ್ಡ ಬಲಸಾಗಿ ಕಾರಣ ರಾಯ. ಅದಕ್ಕೇನು ಕಾರಣ ಅಂದರೆ ಅಲ್ಲೆಲ್ಲ ದೊಡ್ಡ ಜನನೇ ಬರ್ತಿಲ್ಲ. ಪದ್ಮನಾಭ ದೊಡ್ಡ ಜನ, ಮಲ್ಲಿಕಾರ್ಜುನ ದೊಡ್ಡ ಜನ, ಆಮೇಲೆ ದೇವೇಂದ್ರಪ್ಪನಂತ ದೊಡ್ಡ ಜನ, ಎಸ್.ಆರ್. ಸ್ವಾಮಿ ಅಂತ ದೊಡ್ಡ ಜನ, ಎಸ್.ಎನ್. ಸ್ವಾಮಿ ಅಂತ ದೊಡ್ಡ ಜನ, ಹಾಗೆ ಬಸವರಾಜ ಮಂಜೂರ ಅಂತ ದೊಡ್ಡ ಜನ. ಹೀಗೆ ತುಂಬ ತಾರಾಪುರದವರು, ಬೀಚಿಯವರು, ಬಸವ ಶೇಷಗಿರಿರಾಯರು, ಇದು ನಮ್ಮ ಯಾರು ದೇವರನರಸಿಂಹ ಶಾಸ್ತ್ರಿಗಳು, ಹೀಗೆ ಸಾವಿರಾರು ಜನ ಅವರಿಗೆ ಬರ್ತಿದ್ರು. ನಿಮ್ಗೆ ಗೊತ್ತಿರಬೇಕಿಲ್ಲ, ಸಿತಾರವಾದಿಂದ ಮುಂಬೈಯಿಂದ ಸಿತಾರವಾದಿಂದ ಹೆಲೆನ್ ಜಾಫರ್ ಅಂತ ಬರ್ತಿದ್ರು. ಹೆಲೆನ್ ಜಾಫರ್ ಅಂತ ರಾಯ ನೋಡ್ಕೊಂಡು ಬರ್ತಿದ್ರು. ಹಾಗೆ ಅಂಥ ಜನ ಅಂಥ ಒಂದು ವಾತಾವರಣ ನಾನು ಬೇಟೆ. ನಾನು ಇವತ್ತೇನಾದರೂ ಈಗ ಯಾವ ಬಂದು ಅವಾರ್ಡು ನಿಮಗೆ ಪ್ರಶಸ್ತಿ ಎಲ್ಲ ಕೊಡ್ತಾ ಇದ್ರಿ, ಅದು ಆ ಪುಣ್ಯ ನಾನೇ ದೊಡ್ಡ ಮನುಷ್ಯ ಅಲ್ಲ, ಖಂಡಿತವಾಗಿ ನಾನು ದೊಡ್ಡ ಮನುಷ್ಯ. ನನಗೆ ದೊಡ್ಡವರು ಮಾಡಿದವರು, ನಾನು ಅದರಲ್ಲಿ ಏನೋ ಒಂದು ತಗೊಂಡಿರ್ಬೋದು. ರಾಯರಿಗೆ ನಂದಲ್ಲ, ರಾಯರೇ ಆ ದೊಡ್ಡ ಹೆಸರನ್ನ ನಾನು ಗೊತ್ತಿದ್ದೇನೆ. ಮತ್ತು ನನಗೆ ಇವತ್ತೇನು ಮಾನವ ಸನ್ಮಾನ ಗೌರವ ಏನೋ ಸಿಗೋದಾದರೆ ಅದು ಇಷ್ಟ ಇದೆ. ನಾನು ಅದನ್ನು ಮುಚ್ಚು ಹಾಗೆ ಇದರ ಅರ್ಥ ಕನ್ನಡದಲ್ಲಿ ಬೇರೆ ಸಾಹಿತ್ಯಗಳಿರುವ ಅಲ್ಲ, ಅದು ಇಲ್ಲ. ಅವ್ರು ಕಿತ್ತಾಗ ಬರೋರು ಕೊಂಡವರು ಏನೇನೋ ಅದರ ಟ್ರೆಡಿಷನ್ ನಾನು ಮಾಡೋದು ನನ್ನ ಮಟ್ಟಿಗೆ ಕಷ್ಟ ಇದೆ. ಇಷ್ಟೇ ನಾನು ಹೇಳ್ತಾ ಇರೋದು, ಕಷ್ಟ ಇದೆ. ಆದರೆ ನೀವು ಕೇಳೋದು ಬೆಂದಿನ ದೊಡ್ಡವರು, ಬೆಂದಿನ ದೊಡ್ಡವರು ಯಾರಲ್ಲ ಅಂತ. ಆದರೆ ನನ್ನ ಸಂಪರ್ಕ ಆಗ್ತಾ ಇದೆ. ನನ್ನ ಸಂಪರ್ಕ ಯಾವಾಗ ಇವತ್ತು ನೀವು ನನ್ನನ್ನು ಕರ್ಕೊಂಡು ಬಂದಿದ್ರಿ. ನಾನು ಎರಡು ಕಲ್ಪನೆ ಮಾಡಲಿ ಅಂತ ಮೆರವಣಿಗೆ ಏನು ಮಾಡ್ತೀನಿ, ಇವೆಲ್ಲ ಕಷ್ಟ ಮಾಡ್ತಾರೆ, ಇವೆಲ್ಲ ನಾನು ಇಲ್ಲ. ನನಗೆ ಬೇಕಾಗಿರೋದು ನಾದದ ಮೂಲಕ ಮಾತಾಡೋದು. ಮಹೇಶ್ವರರೇ ಚೆನ್ನಾಗಿದ್ದೀರ, ಆ ನೋಟ್ಸ್ ಆ ಸ್ವರಗಳಿದೆಯಲ್ಲ ಅದೇ ಹೇಳುತ್ತೆ ನನಗೂ ಆಗಿರುವಂಥ ಬಾಂಧವ್ಯ. ಮಹೇಶ ಸ್ವೀಕರಿಸನ್ನ ನಮನವ ಇದು ಭಾಷೆಯನ್ನು ಅಥವಾ ಭಾವವನ್ನು ಅಭಿವ್ಯಕ್ತಗೊಳಿಸುವಂತಹ ಈ ಸ್ವರಗಳ ಶಕ್ತಿಯನ್ನು ಅರ್ಥೈಸಿಕೊಂಡಿದ್ದವರು ಆ ಕಾಲಕ್ಕೆ ಅನಂತ ಹೋಗ್ತಾರೆ. ಆ ಕಾಲ ಸಾಮಾನ್ಯವಾಗಿ ರಾಜ್ಕುಮಾರ್ ಅವರು ಬಂದರೆ ನಟ ಸಾರ್ವಭೌಮ ಬಂದು ಆ ವೇದಿಕೆಗೆ ಒಂದು ವರ್ಚಸ್ಸು. ಅವ್ರು ಬಂದರೆ ಅವ್ರ ಮಾತಿನಿಂದ ಒಂದು ಹಾಡುಗಳು ಅಂತ ಹೇಳೋದು ಅವ್ರಿಗೂ ಭಾಳ ಖುಷಿ. ಅವ್ರು ಜಮಾಯಿಸ್ನ ಅಂತ ಕೂಡ ಇವರು ಅವರ ಗುಬ್ಬಿ ಕಂಪ್ನಿಯಲ್ಲಿ ಅವ್ರು ಬರ್ತಾ ಇದ್ದಂತಹ ಆ ಹಾಡುಗಳನ್ನು ಕೇಳಿಬಿಟ್ರೆ ರೋಮಾಂಚನ ಆಗ್ತದೆ. ಅವರಿಗೆ ಭಾಷೆ ಹೇಳ್ಕೊಟ್ಟವರು ಬಾಲಣ್ಣವರು, ಬಾಲಕೃಷ್ಣ ಅವರು ಇವರಿಗೆ ಆಗಿ ತಿಳಿಸಿದವರು. ಅದನ್ನ ರಾಜ್ಕುಮಾರ್ ಅವರು ಹೇಳಿಕೊಂಡಿದ್ದಾರೆ. ಅವರಿಗೆ ಹಾಡು ಹೇಳಿಕೊಟ್ಟವರು ಬಾಲಕೃಷ್ಣ ಅವರು. ಹಾಗೆ ಯಾವತ್ತೂ ಭಾಷಣ ಮತ್ತು ಭಾಷೆ ಮತ್ತು ಸಂಗೀತ ಒಟ್ಟಿಗೆ ಆಗಿಬಿಟ್ಟಾಗ ಅದನ್ನೇ ನಾವು ಬ್ರಹ್ಮಾನಂದ ಅಂತ ಹೇಳ್ತೀವಿ. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ಇಂಥ ಇಷ್ಟೇ ಇರೋದು. ಗುರುವಿನ ಗುಲಾಮನಾಗದ ತನಕ ದೊರೆಯದನ್ನ ಮುಕ್ತಿ. ಮುಕ್ತಿ ಇದ್ರೇನೋ, ಮುಕ್ತಿ ಇರೋದು ಯಾವುದೋ ನಾವು ಕಾಣದ ಪ್ರಪಂಚ ಅಲ್ಲ. ನನ್ನ ಪ್ರಕಾರ ನಿಜವಾಗ್ಲೂ ಇವತ್ತು ಯಾರು ಬಂದಿರೋ ನಿಮಗೆಲ್ಲ ಮುಕ್ತಿ ಸಿಕ್ಕಿದೆ ಅಂತ ನಾನು ಹೇಳೋದು. ಯಾಕೆಂದರೆ ಇಂಥ ಮಹನೀಯರಿಗೆ ಯಾವತ್ತು ಸನ್ಮಾನ ಮಾಡಿ ಗೌರವ ಮಾಡಿ ಕನ್ನಡವನ್ನು, ಕನ್ನಡ ಭಾಷೆಯನ್ನು, ಕನ್ನಡ ತಾಯಿಯನ್ನು ಪೂಜೆ ಮಾಡ್ತೀವಿ. ಯಾಕೆಂದರೆ ಇದು ಕನ್ನಡದ ಹಬ್ಬ. ಹತ್ತೊಂಬತ್ತರಲ್ಲಿ ಪ್ರತಿ ವರ್ಷ ಆಗುವ ಕನ್ನಡದ ಹಬ್ಬ. ಹಾಗಾಗಿ ಬೆಳಗ್ಗೆ ಉಪಹಾರವನ್ನು ಮಾಡುವ ಏನು ಸರ್ ಇಷ್ಟೆಲ್ಲ ಮಾಡಿಸ್ಬಿಟ್ಟಿದ್ರೆ ಹಬ್ಬದ ದಿವಸ ಅಷ್ಟು ಮಾಡಿಸಬೇಕು, ಅಷ್ಟು ತಿನ್ನಲೇಬೇಕು. ಇದು ಅದು ಉಳಿದೇ ಆಗ್ತಾ ಇರ್ತಕ್ಕಂಥ ಬಹುಶಃ ಕನ್ನಡದ ಹಬ್ಬ.
ಪ್ರತಿ ಒಂದು ತಾಲೂಕಿನಲ್ಲಿ ಅರ್ಧಗೂಡ ಆಗೋ ಥರವೇ ಆಗಬೇಕು ಅನ್ನೋದು ನನ್ನ ಆಶಯ. ಆಗಲೇ ಕನ್ನಡಕ್ಕೆ ಒಂದು ಸ್ಥಾನ ಬರುತ್ತೆ, ಕನ್ನಡದ ಬಗ್ಗೆ ಪ್ರಜ್ಞೆ ಬರುತ್ತೆ. ನಾನು ಆನಂದರವ್ರನ್ನ ಎದುರುಗಡೆ ನೋಡೋ ಅಷ್ಟು ಪುಣ್ಯವಂತ ಆಗಲಿಲ್ಲ. ಆದರೆ ನಾನು ಬೆಂಗಳೂರು ಬರೋದಕ್ಕೆ ಒಂದು ಹೆಸರು ಕೇಳಿದ್ದೆ. ನಾನು ಬೆಂಗಳೂರಿಗೆ ಬಂದಿದ್ದು 66ನೇ ಇಸ್ವಿ. ಅವರಿಗೆ DVG ಅವ್ರಿಗೆ ಸಂಗೀತ ಪ್ರಪಂಚದವ್ರು ತುಂಬ ಪರಿಚಯ ಇದ್ದವರು. ಅವ್ರು ಹೇಳೋದಂತೆ, ಸಂಗೀತ ಅಂದರೆ ಆಕರ್ಷಣೆ ಮಾಡಿಬಿಡ್ಬೇಕು ಜನಗಳನ್ನ. ನೀವು ಸುಮ್ಮನೆ ಪ್ರಾರಂಭ ಮಾಡಿದ್ರೆ ಜನ ನಿಮ್ಮ ಕಡೆ ನೋಡಬೇಕು, ಆ ಥರ ಹಾಡಬೇಕು ನೀವು ಅಂತ ಅನಂತರು. ಅದಕ್ಕೆ ಶಾರೀರಿಕ ಸಂಪತ್ತು ಸಮಾರಂಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಲ್ಲೇಶ್ ಗೌಡ, ಅನುಗ್ರು ಅವರ ಪುತ್ರ ಗೌತಮ್, ತಹಶೀಲ್ದಾರ್ ಬಸವರೆಡ್ಡಪ್ಪ, ರೋಣದ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ MT ಲೋಕೇಶ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಚೆನ್ನಪ್ಪ ಹಾಜರಿದ್ದರು. ರಾಜ್ಯ ಸರ್ಕಾರದ ನಿಯಮದಂತೆ ಹಾಸನ ಜಿಲ್ಲೆಯ ಎಲ್ಲ ತಾಲೂಕುಗಳ ವರ್ಗಾವಣೆ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಯಶಸ್ವಿಯಾಗಿ ನಡೆಯುತ್ತಿದ್ದು, ಒಟ್ಟು 3422 ಜನ ಶಿಕ್ಷಕರು ವರ್ಗಾವಣೆಯಾಗಿ ಅರ್ಜಿ ಹಾಕಿದ್ದು, ಇದರಿಂದ ಮಕ್ಕಳಿಗೆ ಯಾವ ಸಮಸ್ಯೆ ಆಗುವುದಿಲ್ಲ. ಶಿಕ್ಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಹೆಸರು ತರಬೇಕೆಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ HK ಪಾಂಡು ತಿಳಿಸಿದರು. ಕ್ಷೇತ್ರ ಶಿಕ್ಷಣ ಇಲಾಖೆ ಕಚೇರಿಯಲ್ಲಿ 3 ದಿನಗಳ ಕಾಲ ನಡೆಯುವ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ವರ್ಗಾವಣೆ ಕೌನ್ಸಿಲಿಂಗ್ನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಜಿಲ್ಲೆಯಲ್ಲಿ 2024-25ನೇ ಸಾಲಿನಲ್ಲಿ ವರ್ಗಾವಣೆ ಕೌನ್ಸಿಲಿಂಗ್ ಆಗುತ್ತಿದ್ದು, ಈಗಾಗಲೇ ಮುಖ್ಯ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರ ಕೌನ್ಸಿಲಿಂಗ್ ಮುಗಿದಿದ್ದು, ಸಹ ಶಿಕ್ಷಕರು ಒಟ್ಟು 3422 ಶಿಕ್ಷಕರು ವರ್ಗಾವಣೆಯಾಗಿ ಅರ್ಜಿ ಹಾಕಿದ್ದಾರೆ. ಹಾಸನ ಜಿಲ್ಲೆಯ ಎಲ್ಲ ತಾಲೂಕುಗಳ ವರ್ಗಾವಣೆ ತೆಗೆದುಕೊಳ್ಳಲಾಗುತ್ತಿದೆ. ಯಾವುದೇ ಗೊಂದಲವಿಲ್ಲದೆ ಉತ್ತಮವಾದ ಪ್ರಕ್ರಿಯೆ ನಡೆಯುತ್ತಿದೆ. 3 ದಿನಗಳ ಕಾಲ ವರ್ಗಾವಣೆ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಯಲಿದೆ. ರಾಜ್ಯ ಮಟ್ಟದಲ್ಲಿ ನಡೆಯುವಂತೆ ಕೌನ್ಸಿಲಿಂಗ್ ಅನ್ನು ಕಂಪ್ಯೂಟರ್ ಪ್ರಕಾರವಾಗಿ ಯಾವ ಗೊಂದಲಗಳಿಲ್ಲದೆ ವರ್ಗಾವಣೆಗೆ ಮಾಡಲಾಗುತ್ತಿದೆ. ವರ್ಗಾವಣೆಗೆ ಬಂದ ಶಿಕ್ಷಕರು ತಮ್ಮ ತಮ್ಮ ಶಾಲೆಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದು, ಶಿಕ್ಷಕರು ಹೋದ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ನೀಡಿ ಆ ಶಾಲೆಗೆ ಹೆಸರನ್ನು ತಂದುಕೊಡಬೇಕು ಎಂದು ಕಿವಿಮಾತು ಹೇಳಿದರು. ಹಾಸನ ಜಿಲ್ಲೆಯಲ್ಲಿ 2023-24 ಹಿಂದೆ ಏನು ವರ್ಗಾವಣೆ ಕೌನ್ಸಿಲಿಂಗ್ ಆಯಿತು ಅದೇ ಪ್ರಕಾರವಾಗಿ 24-25 ಸಾಲಲ್ಲೂ ಕೂಡ ವರ್ಗಾವಣೆ ಕೌನ್ಸಿಲಿಂಗ್ ಆಗ್ತಾ ಇದೆ. ಈಗ ಆಲ್ರೆಡಿ ಮುಖ್ಯ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು ಕೌನ್ಸಿಲಿಂಗ್ ಮುಗಿದಿದೆ. ಒಟ್ಟು ಸಹ ಶಿಕ್ಷಕರು 3422 ಜನ ಅರ್ಜಿ ಹಾಕಿದ್ದಾರೆ, ವರ್ಗಾವಣೆಗೆ ಅರ್ಜಿ ಹಾಕಿದ್ದಾರೆ. ಎಲ್ಲ ತಾಲೂಕುಗಳು ಕೂಡ ತಗೊಳ್ತಾ ಇದ್ದಾರೆ. ಒಂದು ಉತ್ತಮವಾದ ಪ್ರಕ್ರಿಯೆ ಆಗ್ತಾ ಇದೆ. ಮತ್ತೆ ಇವತ್ತು ನಾಳೆ ನಾಡಿದ್ದು 3 ದಿವಸನೂ ಕೂಡ ಈ ವರ್ಗಾವಣೆ ಕೌನ್ಸಿಲಿಂಗ್ ನಡೀತದೆ. ಇವತ್ತು ನಾಳೆ ಪ್ರಾಥಮಿಕ ವಿಭಾಗ ನಡೀತದೆ, ನಾಡಿದ್ದು ಪ್ರೌಢಶಾಲಾ ವಿಭಾಗ ನಡೀತದೆ. ಮತ್ತೆ ಸಂಬಂಧಪಟ್ಟಂತ ಶಿಕ್ಷಕರು ಏನು ಟ್ರಾನ್ಸ್ಪರೆನ್ಸಿ ಆಗಿ ಏನು ಒಂದು ಕೌನ್ಸಿಲಿಂಗ್ ಅನ್ನ ಕಂಪ್ಯೂಟರ್ ಪ್ರಕಾರವಾಗಿ ರಾಜ್ಯ ಮಟ್ಟದಲ್ಲಿ ಏನು ರಿಲೇ ಆಗ್ತಾ ಅದ್ರ ಪ್ರಕಾರ ತಗೋತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಪ್ರಕ್ರಿಯೆ ಆಗ್ತಾ ಇದೆ. ಯಾವುದೇ ರೀತಿ ಗೊಂದಲಗಳಿಲ್ಲ. ಒಂದೇ ಒಂದು ವಿಷಯ ಏನಪ್ಪಾ ಅಂದ್ರೆ, ಏನ್ ಶಿಕ್ಷಕರು ತಮ್ಮ ಶಾಲೆಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ, ಆ ಶಾಲೆಗಳನ್ನು ಉತ್ತಮವಾದ ಕಾರ್ಯವನ್ನು ನಿರ್ವಹಿಸಿ ಹಾಸನ ಜಿಲ್ಲೆಗೆ ಹೆಸರು ತರುವಂತ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತ ನಾನು ಅವ್ರನ್ನ ಕೇಳ್ಕೊಳ್ತಾ, ಹಾಸನ ಜಿಲ್ಲೆಯ ವರ್ಗಾವಣೆ ಕೌನ್ಸಿಲಿಂಗ್ ಸುಸೂತ್ರವಾಗಿ ನಡೀತಾ ಇದೆ. ಡೆಂಗ್ಯೂ ಪ್ರಕರಣ ನಿಯಂತ್ರಿಸುವ ಕುರಿತು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ HN ರಾಜೇಶ್ ಪಟ್ಟಣದ ಹಲವು ಬಡಾವಣೆಗಳಿಗೆ ಭೇಟಿ ನೀಡಿ ನಾಗರಿಕರು ಸ್ವಚ್ಛತೆ ಮತ್ತು ಆರೋಗ್ಯದ ಕುರಿತು ವಿಶೇಷವಾಗಿ ಕಾಳಜಿ ವಹಿಸಬೇಕೆಂದು ಅರಿವು ಮೂಡಿಸಿದರು. ತಮ್ಮ ಮನೆಯ ಸುತ್ತ ಹೊಳಗೆ ಮತ್ತು ಹೊರಗೆ ಕಲುಷಿತ ನೀರು ಸಂಗ್ರಹವಾಗದಂತೆ ಎಚ್ಚರ ವಹಿಸಬೇಕು. ಎಳೆನೀರು, ಬುರುಡೆ ಹಾಗೂ ತೊಟ್ಟಿಗಳಲ್ಲಿ ಲಾವ್ರ ಹುಳುಗಳು ಕಾಣಿಸಿಕೊಳ್ಳಲಿದ್ದು, ಈ ಹುಳುಗಳು ಕ್ರಮೇಣ ಸೊಳ್ಳೆಗಳಾಗಿ ಪರಿವರ್ತನೆಯಾಗಿ ಡೆಂಗ್ಯೂ, ಚಿಕನ್ ಗುನ್ಯಾದಂತಹ ಗುರುತರ ಕಾಯಿಲೆಗಳು ಹರಡುವುದಕ್ಕೆ ಪ್ರಮುಖವಾಗಿ ಕಾರಣವಾಗಲಿದೆ. ತಮಗೇನಾದರೂ ಜ್ವರ ಕಾಣಿಸಿಕೊಂಡರೆ ಖಾಸಗಿ ಮೆಡಿಕಲ್ ಶಾಪ್ನಲ್ಲಿ ಮಾತ್ರೆ ತೆಗೆದುಕೊಂಡು ವಾಪಸ್ಸಾಗದೆ ಕಡ್ಡಾಯವಾಗಿ ಸರ್ಕಾರಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯುವುದರ ಮೂಲಕ ಸಹಕರಿಸಬೇಕೆಂದು ನಾಗರಿಕರಲ್ಲಿ ಮನವಿ ಮಾಡಿದರು. ಡೆಂಗ್ಯೂ ಕಾಯಿಲೆಗಳು ಏನು ಜಾಸ್ತಿ ಆಗ್ತಾ ಇದ್ದಾವೆ, ಅದ್ರ ಬಗ್ಗೆ ಈಗ ಆರೋಗ್ಯ ಇಲಾಖೆಯಿಂದ ನಾವೀಗ ಒಂದು ಸರ್ವೆ ಮಾಡ್ತಾ ಇದ್ದೇವೆ. ಎಲ್ಲ ಸಾರ್ವಜನಿಕರ ಗಮನಕ್ಕೆ ಈ ಹೊಳೆನರಸೀಪುರ ತಾಲೂಕಿನಲ್ಲಿ ಇವಾಗ ಸಂಶಯಾಸ್ಪದ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಆದ್ದರಿಂದ ನೀವು ವೈಯಕ್ತಿಕವಾಗಿ ನಿಮ್ಮ ಮನೆಯ ಸುತ್ತಮುತ್ತ ಒಂದು ಸ್ವಚ್ಛತೆಯನ್ನು ನೋಡ್ಕೋಬೇಕಾಗ್ತದೆ. ಮನೆಯಲ್ಲಿರ್ತಕ್ಕಂಥ ನೀರಿನ ಟ್ಯಾಂಕ್ಗಳನ್ನ ಕ್ಲೀನ್ ಮಾಡ್ಕೋಬೇಕಾಗ್ತದೆ. ಈ ಒಂದು ಲಾರ್ವಾ ಏನಿದೆ ಇದನ್ನು ಸೊಳ್ಳೆ ಆಗಿ ಕಚ್ಚಿದ್ರಿಂದ ಮೇನಾಗಿ ಡೆಂಗ್ಯೂ ಬರ್ತಕ್ಕಂಥದ್ದು. ಆದ್ದರಿಂದ ನೀವೆಲ್ಲರೂ ಸಹ ವೈಯಕ್ತಿಕವಾಗಿ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಮನೇನ ಪರಿಸರನ ಕ್ಲೀನ್ ಮಾಡ್ಕೋಬೇಕು. ನೀರನ್ನ 2 ದಿವಸಕ್ಕೆ ಒಂದ್ಸಲ ಕ್ಲೀನಾಗಿ ತೊಳೆದು ಕ್ಲೀನ್ ಮಾಡ್ಕೋಬೇಕು ತೊಟ್ಟಿಗಳನ್ನ.
ಮತ್ತು ಯಾವುದೇ ರೀತಿಯಾದ ಜ್ವರ ಏನಾದರೂ ಬಂದರೆ ಕೂಡಲೇ ಸಾರ್ವಜನಿಕ ಆಸ್ಪತ್ರೆ ಒಳಗೆ ಬರಬೇಕು. ಅಲ್ಲಿ ಎಲ್ಲದೂ ಸಹ ಉಚಿತವಾಗಿ ಚಿಕಿತ್ಸೆ ಸಿಗ್ತದೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಯಾವುದೇ ರೀತಿಯಾದ ಔಷಧಿಗಳನ್ನ ಮೆಡಿಕಲ್ ಸ್ಟೋರ್ಸ್ಗೆ ಹೋಗಿ ತಗೊಳ್ಳೋದು, ಮಾತ್ರೆ ನುಂಗೋದು ಇವೆಲ್ಲ ದಯವಿಟ್ಟು ಮಾಡಬೇಡಿ. ಕೂಡಲೇ ಎಲ್ಲರೂ ಸಹ ಬಂದು ಈ ಒಂದು ಕಾಯಿಲೆಗೆ, ಈ ಒಂದು ಡೆಂಗು ನಿಯಂತ್ರಣಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಕೇಳ್ತಾರೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HT ಲಕ್ಷ್ಮಣ, ಆರೋಗ್ಯ ಇಲಾಖೆಯ ವೈದ್ಯರಾದ ಡಾಕ್ಟರ್ ಪ್ರೀತಿ, ಸಿಬ್ಬಂದಿರವರಾದ ಸ್ವಾಮಿ, ಕಾರ್ತಿಕ್, ಸರ್ಕಾರಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಜರಿದ್ದರು. ವೆಟರ್ನರಿ ಕಾಲೇಜಿನ ಆವರಣದಲ್ಲಿ ಆಗಸ್ಟ್ 2ರಿಂದ 4ರವರೆಗೂ 3 ದಿನಗಳ ಕಾಲ 19 ವರ್ಷದೊಳಗಿನ ಬಾಲಕ ಹಾಗೂ ಬಾಲಿಕೆಯರ ರಾಜ್ಯ ಮಟ್ಟದ ಫೆಡರೇಷನ್ ಚೆಸ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕದಂಬ ಚೆಸ್ ಅಕಾಡೆಮಿಯ ಅಧ್ಯಕ್ಷರಾದ ರತ್ನ ಕಿರಣ್, ಜಿಲ್ಲಾ ಚೆಸ್ ಅಸೋಸಿಯೇಷನ್, ಕದಂಬ ಚೆಸ್ ಅಕಾಡೆಮಿ, ವೆಟರ್ನರಿ ಕಾಲೇಜಿನ ಸಹಭಾಗಿತ್ವ ಹಾಗೂ NTR ಚಾರಿಟೇಬಲ್ ಟ್ರಸ್ಟ್ ರವರ ಪ್ರಾಯೋಜಕತ್ವದೊಂದಿಗೆ 19 ವರ್ಷದೊಳಗಿನ ಬಾಲಕ ಹಾಗೂ ಬಾಲಿಕೆಯರ ರಾಜ್ಯಮಟ್ಟದ ಫೆಡರೇಟರ್ ಚೆಸ್ ಪಂದ್ಯಾವಳಿಯನ್ನು ಆಗಸ್ಟ್ 2ರಿಂದ 2024 ಆಗಸ್ಟ್ 4ರವರೆಗೆ ಹಾಸನ ನಗರದ ಬಳಿ ಇರುವ ವೆಟರ್ನರಿ ಕಾಲೇಜಿನಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ಬಾಲಕ ಹಾಗೂ ಬಾಲಕಿಯರ ರಾಜ್ಯಮಟ್ಟದ ಫೆಡರೇಟರ್ ಚೆಸ್ ಪಂದ್ಯಾವಳಿಯಲ್ಲಿ ವಿಜೇತರಾದ 4 ಜನರನ್ನು ಆಯ್ಕೆ ಮಾಡಿ ಅವರನ್ನು ಸೆಪ್ಟೆಂಬರ್ 20ರಿಂದ 28 ಸೆಪ್ಟೆಂಬರ್ವರೆಗೆ ನಡೆಯಲಿರುವ ರಾಷ್ಟ್ರೀಯ ಮಟ್ಟದ ಚೆಸ್ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಲಿದ್ದಾರೆ ಎಂದು ಹೇಳಿದರು. 19 ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ರಾಜ್ಯ ಮಟ್ಟದ ಹಾಸನ ಜಿಲ್ಲಾ ಚೆಸ್ ಅಸೋಸಿಯೇಷನ್, ಕದಂಬ ಚೆಸ್ ಅಕಾಡೆಮಿ ಹಾಗೂ ವೆಟರ್ನರಿ ಕಾಲೇಜಿನ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿದೆ. ಇದು 3 ದಿನಗಳ ಪಂದ್ಯಾವಳಿ. ಸೊ ಇದರಲ್ಲಿ 9 ಸುತ್ತುಗಳನ್ನು ಆಡೋದಿರುತ್ತೆ. 4 ಜನ ಸ್ಪರ್ಧಿಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಅವರು ನೆಕ್ಸ್ಟು ಸೆಪ್ಟೆಂಬರ್ನಲ್ಲಿ ಹರಿಯಾಣದಲ್ಲಿ ನಡೆಯುವಂಥ ರಾಷ್ಟ್ರೀಯ ಮಟ್ಟದ ಚೆಸ್ ಪಂದ್ಯಾವಳಿನ ಕರ್ನಾಟಕನ ಪ್ರತಿನಿಧಿಸ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕದಂಬ ಚೆಸ್ ಅಕಾಡೆಮಿಯ ಸ್ಥಾಪಕರಾದ MT ತ್ಯಾಗರಾಜ್, ಕದಂಬ ಚೆಸ್ ಅಕಾಡೆಮಿಯ ಉಪಾಧ್ಯಕ್ಷರಾದ ಮಂಜುನಾಥ್ ಪ್ರಸಾದ್, ಸಹ ಕಾರ್ಯದರ್ಶಿ ರಾಧಾ ಜಗದೀಶ್, ತರಬೇತುದಾರರಾದ ಕಾವ್ಯ ಚಂದನ್, ನಯನ, ಸತೀಶ್ ಉಪಸ್ಥಿತರಿದ್ದರು. ಮತ್ತೊಮ್ಮೆ ಕೊನೆಯಲ್ಲಿ ಮುಖ್ಯಾಂಶಗಳು. ತನಿಖಾಧಿಕಾರಿಗಳಿಗೆ ಸಹಕಾರ ನೀಡಿದ್ದೇನೆ. ಕಾನೂನು ನ್ಯಾಯಾಂಗದ ಮೇಲೆ ಸಂಪೂರ್ಣ ವಿಶ್ವಾಸವಿದೆ. ಇದು ಕೇಸಲ್ಲ, ಷಡ್ಯಂತ್ರ. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿಕೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನಾಂಗಕ್ಕೆ ಸೇರಿದ ಮೀಸಲು ಹಣವನ್ನು ಆ ಜನಾಂಗದ ಪ್ರಗತಿಗೆ ಬಳಸದಿರುವ ಸರ್ಕಾರದ ವಿರುದ್ಧ ಜುಲೈ 26ರಂದು ಪ್ರತಿಭಟನೆ. ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಹೇಳಿಕೆ. ಮತ್ತು ಸುರಿಯುತ್ತಿರುವ ಭಾರಿ ಮಳೆಗೆ ಮಣ್ಣಿನ ತೇವಾಂಶ ಹೆಚ್ಚಾಗಿ ಇತಿಹಾಸ ಪ್ರಸಿದ್ಧ ಶ್ರೀ ಜವೇನಹಳ್ಳಿ ಮಠದ ಮೇಲೆ ಉರುಳಿದ ಬೃಹತ್ ಬನ್ನಿ ಮರ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.